ಈ ರೂಮ್ ಪೂರ್ತಿ ನಂಗೇನಾ? ಅಫ್ ಕೋರ್ಸ್ ಈ ರೂಮ್ ನಿಂದೇನೇನೆ. ಅಂಡ್ ಇಲ್ಲಿ ನಿನ್ ಜೊತೆ ನಿನ್ನ ಅಪ್ಪ ಅಮ್ಮ ಅಂದ್ರೆ ನಾವಿಬ್ರು ಇರ್ತೀವಿ. ಅವನು ಕೂಡ ಇರ್ತಾನಲ್ಲ? ಯಾರು? ಕೃಷ್ಣ ಬ್ರೋ. ಇವಳು ನಿನ್ನ ಮಗಳೇನೆ ಅನ್ನು? ಹೌದು. ಥ್ಯಾಂಕ್ ಯು ಕೃಷ್ಣ ಬ್ರೋ. ನನಗೆ ಹೇಗೆ ಮಮ್ಮಿ ಪಾಪನ ಕೊಟ್ರೋ ಹಾಗೇನೆ ಆಶ್ರಮದಲ್ಲಿರೋ ಎಲ್ಲಾ ಮಕ್ಳಿಗೂ ಕೊಡು. ನಾನು ನಿನ್ಗೆ ಹೇಳಿದೆ ತಾನೇ ಮುಂಚೆನೆ, ಆರ್ಫನೇಜ್ನಲ್ಲಿ ಮಕ್ಕಳು ಎಲ್ಲದಕ್ಕೂ ಮುಂಚೆ ಥ್ಯಾಂಕ್ ಯು ಹೇಳೋದನ್ನ ಕಲ್ತಿರ್ತಾರೆ. ನಡಿ, ಕಪಾಡಿಯಾಸ್ ರಿಯಾಕ್ಷನ್ ನೋಡಾಯ್ತು, ಈಗ ಹೋಗಿ ಆ ಕುಟುಂಬ ರಿಯಾಕ್ಷನ್ಸ್ ನೋಡೋಣ. ಹಾಂ, ಎಕ್ಸೈಟೆಡ್ ಏನೋ ಆಗಿದ್ದೀನಿ, ಆದರೆ ನರ್ವಸ್ ಕೂಡ ಆಗಿದ್ದೀನಿ. ಆದರೆ ನಿನ್ನಷ್ಟೇನೂ ಅಲ್ಲ. ತುಂಬ ಟೆನ್ಷನ್ ಆಗ್ತಿದ್ಯಾ? ಸಾರಿ, ಅವ್ರಿಗೆ ಮೊದಲೇ ಹೇಳೋದಕ್ಕೆ ಬಿಡಲಿಲ್ಲ ನಾನು ನಿನಗೆ. ಇಲ್ಲ ಇಲ್ಲ, ಯಾಕೆ ಸೂರಿ ಕೇಳ್ತಿದ್ದೀರಾ? ಮೊದಲೇ ಹೇಳಿದ್ರೆ ಈಗ ಏನು ನಡೆಯುತ್ತೋ ಅದೇ ನಡೆದಿರೋದು ಅನ್ಸುತ್ತೆ. ಏನಾಗಬೇಕೋ ಅದು ಆಗುತ್ತೆ. ಏನು ಆಗಬೇಕೋ ಅದಾಗುತ್ತೆ. ನನ್ನ ಯೋಚನೆ ಏನು ಅಂತಂದರೆ, ತುಷಾರ್, ಸಮರ್ಥ್, ಸ್ವೀಟಿ ಏನು ಹೇಳ್ತಾರೋ ಏನೋ, ಹೇಗೆ ತಗೋತಾರೋ ಏನೋ ಅಂತ. ಅದು ಓಂ ನಮೋ ಭಗವತೆ ವಾಸುದೇವಾಯ. ಈಗ ನೀನು ಅಜ್ಜಿಯಾಗಿ ಮದ್ವೆ ಆದ್ರೆ ಜನ ನಿನ್ ಮದ್ವೆ ಕಡೆ ಬೆರಳು ಮಾಡಿ ತೋರಿಸ್ತಾರೆ. ಅಪ್ಪಂದಿರ್ ಬೇರೆ ಮದ್ವೆ ಆಗ್ಬೋದು, ಆದ್ರೆ ಅಮ್ಮಂದಿರ್ ಆಗಕ್ಕಾಗಲ್ಲ. ಯಾಕಂದ್ರೆ ಅಜ್ಜಿ ಅಂದ್ರೆ ಮದ್ವೆ ನಡೆಯಲ್ಲ. ನಿನಗೆ ಗೊತ್ತಾ, ನಿನಗೆ ಇನ್ನೊಂದು ಮನೆ ಕೂಡ ಇದೆ. ಇನ್ನೊಂದ್ ಮನೆ? ನಿನ್ನ ಅಮ್ಮಮ್ಮನ ಮನೆ. ನಾನ್ ನೋಡ್ಬೇಕು. ನೀನ್ ಈಗ್ಲೇ ನೋಡ್ಬೇಕು ಅಂದ್ರೆ ನಾವ್ ಈಗ್ಲೇ ಹೋಗ್ಬೇಕು, ಇಲ್ದೆ ಹೋದ್ರೆ ಲೇಟ್ ಆಗೋಗುತ್ತೆ. ಹಾಗಾದ್ರೆ ನೀನ್ ಹೇಳಿದ್ರೆ ನಾಳೆ ಹೋಗೋಣವಾ? ಇವತ್ತು ಅಥವಾ ನಾಳೆ ಹೋಗ್ಲೇಬೇಕು, ಹೇಳಲೇಬೇಕು ಅಂದ್ಮೇಲೆ ನಡೀರಿ. ಪಾವನಿಗೆ ಇದೆಲ್ಲ ಗೊತ್ತಾಗ್ಬೇಕು. ಶಿ ಡಿಸರ್ವ್ಸ್ ಟು ನೋ.